ನಮಸ್ಕಾರ ಫ್ರೆಂಡ್ಸ್, ಇವತ್ತು ನಾವು ಈ ವಿಡಿಯೋದಲ್ಲಿ ಡಿಸೆಂಬರ್ 16ರಿಂದ ಪ್ರಾರಂಭವಾಗುವಂತಹ ಪವಿತ್ರ ಧನುರ್ಮಾಸ, ಅದರ ಜ್ಯೋತಿಷ್ಯ ಪರಿಣಾಮ ಮತ್ತು 12 ರಾಶಿಗಳ ಮೇಲೆ ಬರುವಂತಹ ಶುಭ ಅಶುಭ ಫಲಗಳ ಬಗ್ಗೆ ತಿಳ್ಕೊಳ್ಳೋಣ. ವಿಡಿಯೋ ಅಂತ್ಯದವರೆಗೆ ನೋಡಿ, ನಿಮ್ಮ ರಾಶಿಗೆ ಯಾವ ಫಲ ಬರ್ತದೆ ಅನ್ನೋದನ್ನ ಸ್ಪಷ್ಟವಾಗಿ ತಿಳ್ಕೊಳ್ಬಹುದು. ಸ್ನೇಹಿತರೆ, ಗ್ರಹಗಳ ರಾಜ ಸೂರ್ಯನು ವೃಶ್ಚಿಕ ರಾಶಿಯನ್ನ ಬಿಟ್ಟು ಡಿಸೆಂಬರ್ 16ರಂದು ಬೆಳಗ್ಗೆ 7:30ಕ್ಕೆ ಧನು ರಾಶಿಗೆ ಪ್ರವೇಶಿಸಿದಾಗ ಅದನ್ನೇ ಧನು ಸಂಕ್ರಾಂತಿ ಅಂತ ಕರಿತೀವಿ. ಈ ದಿನದಿಂದಲೇ ಧನುರ್ಮಾಸ ಆರಂಭ. ಧನುರ್ಮಾಸವು ಶೂನ್ಯ ಮಾಸ ಎಂದು ಕರೆಯಲ್ಪಡುತ್ತದೆ. ಈ ಅವಧಿಯಲ್ಲಿ ಮದುವೆ, ಗೃಹ ಪ್ರವೇಶ, ಹೊಸ ಕೆಲಸ ಆರಂಭ, ದೊಡ್ಡ ಕಾರ್ಯಗಳು ಇವುಗಳನ್ನು ಅಶುಭವೆಂದು ಪರಿಗಣಿಸಲಾಗುತ್ತದೆ. ಆದರೆ ದೇವರ ಪ್ರಾರ್ಥನೆ, ಪೂಜೆ, ಪಾರಾಯಣ, ವ್ರತ, ದೀಪಾರಾಧನೆ ಇವುಗಳಿಗೆ ಇದು ಅತ್ಯಂತ ಪವಿತ್ರವಾದ ಕಾಲ. ಧನುರ್ಮಾಸದ ಮಹತ್ವದ ಬಗ್ಗೆ ಪಂಚರಾತ್ರಿ ಆಗಮ, ಆಗ್ನೇಯ ಪುರಾಣ, ಸ್ಮೃತಿ ಮುಕ್ತಾವಳಿ ಈ ಪವಿತ್ರ ಗ್ರಂಥಗಳಲ್ಲಿ ಧನುರ್ಮಾಸದ ಬಗ್ಗೆ ವಿಶೇಷವಾಗಿ ತಿಳಿಸಲಾಗಿದೆ. ಬೆಳಗಿನ ಪೂಜೆ ಅತ್ಯಂತ ಪುಣ್ಯ, ವಿಷ್ಣು ಸಹಸ್ರನಾಮ ಪಾರಾಯಣೆ, ಲಕ್ಷ್ಮೀ ದೇವಿಯ ಆರಾಧನೆ, ಬಡವರಿಗೆ ಅನ್ನದಾನ ಅತ್ಯಂತ ಮಹತ್ ಕಾರ್ಯವಾಗಿದೆ. ಶಾಸ್ತ್ರಗಳಲ್ಲಿ ಹೇಳಿರುವಂತೆ ಧನುರ್ಮಾಸದಲ್ಲಿ ಮಾಡಿದ ಒಂದು ಪುಣ್ಯ ಕಾರ್ಯ ಸಾಮಾನ್ಯ ದಿನಗಳಲ್ಲಿ ಮಾಡಿದ 100 ಪುಣ್ಯಕ್ಕಿಂತ ಹೆಚ್ಚಿನ ಫಲವನ್ನ ಕೊಡುತ್ತದೆ. ಈ ಧನುರ್ಮಾಸದಲ್ಲಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಬೆಳಗ್ಗಿನ ಜಾವ 4:30ರಿಂದ 6:30ರವರೆಗೆ ಇದು ಅತ್ಯಂತ ಪವಿತ್ರವಾದ ಟೈಮ್ ಅಂತ ಹೇಳ್ತಾರೆ. ಈ ಟೈಮಲ್ಲಿ ವಿಷ್ಣು ಲಕ್ಷ್ಮೀ ಪೂಜೆಯನ್ನ, ಓಂ ನಮೋ ನಾರಾಯಣ ಜಪವನ್ನ, ಸತ್ಯಸಂಧ ರಾಜನ ಕತೆ ಪಠಣ, ಅನ್ನದಾನ ಅತ್ಯಂತ ಮಹಾ ಕಾರ್ಯ, ಪುಣ್ಯ ಕಾರ್ಯಗಳಲ್ಲಿ ಒಂದು. ಈ 12 ರಾಶಿಗಳ ಮೇಲೆ ಧನುರ್ಮಾಸದ ಪರಿಣಾಮವನ್ನ ನೋಡೋದಾದ್ರೆ, ಮೊದಲಿಗೆ ಮೇಷರಾಶಿ. ಸೂರ್ಯನವರ ಮನೆಯಲ್ಲಿ ಸಂಚಾರ, ಇದು ಅದೃಷ್ಟ, ಬೆಳವಣಿಗೆ ಮತ್ತು ಲಾಭದ ಸ್ಥಿತಿ. ಕಮಿಷನ್ ಕೆಲಸ, ಸಲಹೆಗಾರಿಕೆ ದೊಡ್ಡ ಆದಾಯವನ್ನ ತಂದುಕೊಡುತ್ತೆ. ಪ್ರಾಪರ್ಟಿ ಲಾಭ, ತಂದೆಯಿಂದ ಮಾರ್ಗದರ್ಶನ. ಮೇಷರಾಶಿಯವರಿಗೆ ಅತ್ಯಂತ ಶುಭ ಮಾಸ. ಇನ್ನು ವೃಷಭ ರಾಶಿ, ಸೂರ್ಯನು 8ನೇ ಮನೆಯಲ್ಲಿ, ಇದು ಆಯುಷ್ಯ ಮತ್ತು ಆರೋಗ್ಯಕ್ಕೆ ಸಂಬಂಧಿಸಿದ ಮನೆ. ಆರೋಗ್ಯದಲ್ಲಿ ಸುಧಾರಣೆ, ಮಾನಸಿಕ ಶಾಂತಿ, ಆದರೆ ಅನಗತ್ಯ ಒತ್ತಡದಿಂದ ದೂರವಿರಿ. ಇನ್ನು ಮಿಥುನ ರಾಶಿ, ಸೂರ್ಯನು 7ನೇ ಮನೆಯಲ್ಲಿ, ವ್ಯವಹಾರಗಳಲ್ಲಿ ಎಚ್ಚರಿಕೆ, ದಾಂಪತ್ಯದಲ್ಲಿ ವಿವಾದ ತಪ್ಪಿಸಿ, ಪಾಲುಗಾರಿಕೆ ಕೆಲಸಗಳಲ್ಲಿ ಜಾಗೃತಿ. ಕಟಕ ರಾಶಿ ನೋಡೋದಾದ್ರೆ, ಸೂರ್ಯನು 6ನೇ ಮನೆಯಲ್ಲಿ, ಶತ್ರು ನಿವಾರಣೆ, ಆರೋಗ್ಯ ಸುಧಾರಣೆ, ಕೆಲಸದ ಒತ್ತಡ ಕಡಿಮೆಯಾಗುವುದು. ಸಿಂಹ ರಾಶಿ, ಇದು ಸೂರ್ಯನ ಸ್ವಭಾವಕ್ಕೆ ಹೊಂದುವ ಕಾಲ. ಪ್ರೇಮ, ದಾಂಪತ್ಯದಲ್ಲಿ ಸುಧಾರಣೆ, ಕಲಾ ಸೃಜನಶೀಲತೆಯಲ್ಲಿ ಯಶಸ್ಸು, ಆದಾಯ ಹೆಚ್ಚಳ. ಇನ್ನು ಕನ್ಯಾ ರಾಶಿ ನೋಡೋದಾದ್ರೆ, ಕುಟುಂಬದಲ್ಲಿ ಕಲಹ ಸಾಧ್ಯತೆ, ಸಂವಹನದಲ್ಲಿ ಜಾಗ್ರತೆ, ಖರ್ಚು ಹೆಚ್ಚಾಗದಂತೆ ನೋಡಿಕೊಳ್ಳಿ. ತುಲಾ ರಾಶಿಯವರಿಗಾದ್ರೆ ಕುಟುಂಬದಲ್ಲಿ ಸಂತೋಷ, ಹೊಸ ಕಲಿಕೆ, ಚಿಕ್ಕ ಪ್ರಯಾಣದ ಯೋಗ. ವೃಶ್ಚಿಕ ರಾಶಿ, ಆರ್ಥಿಕವಾಗಿ ಸುಧಾರಣೆ, ಹೊಸ ಪ್ರಾಪರ್ಟಿ ವಿಚಾರ ಬರಬಹುದು, ದೇವರ ಕೃಪೆ ಹೆಚ್ಚಾಗುವ ಕಾಲ. ಧನು ರಾಶಿ, ಸೂರ್ಯನು ನಿಮ್ಮ ರಾಶಿಯಲ್ಲೇ ಸಂಚಾರ, ದೇಹದ ಉಷ್ಣತೆ ಹೆಚ್ಚಳ, ಚಿಟಿ ಸ್ವಭಾವ ಬರಬಹುದು, ಕೆಲಸದಲ್ಲಿ ಜವಾಬ್ದಾರಿ ಹೆಚ್ಚಳ, ಆದರೆ ಆತ್ಮಬಲ ಮತ್ತು ಪುಣ್ಯ ಹೆಚ್ಚಾಗುತ್ತದೆ. ಮಕರ ರಾಶಿಯವರಿಗೆ ಆರ್ಥಿಕ ಪ್ರಗತಿ, ಕೆಲಸದಲ್ಲಿ ಹೊಸ ಅವಕಾಶ, ಮನೆಯಲ್ಲಿ ಹರ್ಷ. ಕುಂಭ ರಾಶಿ, ಸ್ನೇಹಿತರೊಂದಿಗೆ ಅಂತರ, ಅನಗತ್ಯ ಖರ್ಚು, ಧ್ಯಾನ, ಮೌನ ಉತ್ತಮ. ಮೀನ ರಾಶಿ, ವೃತ್ತಿಯಲ್ಲಿ ಬೆಳವಣಿಗೆ, ಉತ್ತಮ ಅವಕಾಶ, ದಾಂಪತ್ಯದಲ್ಲಿ ಸುಧಾರಣೆ, ದೇವರ ಕೃಪೆಯಿಂದ ಎಲ್ಲಾ ಕೆಲಸಗಳು ಸುಲಭವಾಗಿ ನೆರವೇರುವುದು. ಧನುರ್ಮಾಸ 2025-26ರ ಮುಖ್ಯ ದಿನಗಳನ್ನು ನೋಡೋದಾದ್ರೆ, ಆರಂಭ ಡಿಸೆಂಬರ್ 16, 2025ರಲ್ಲಿ ಶುರುವಾಗಿ ಅಂತ್ಯ ಜನವರಿ 14, 2026ರಲ್ಲಿ. ಅಂದರೆ ವೈಕುಂಠ ಏಕಾದಶಿ ಅತ್ಯಂತ ಪವಿತ್ರ ದಿನ. ದಕ್ಷಿಣ ಭಾರತದಲ್ಲಿ ಸಾವಿರಾರು ಭಕ್ತರು ಇದನ್ನು ಆಚರಿಸುತ್ತಾರೆ. ಇದೇ ಧನುರ್ಮಾಸದ ಮಹತ್ವ ಹಾಗೂ 12 ರಾಶಿಗಳ ಮೇಲೆ ಬೀರುವ ಪರಿಣಾಮವಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಂಗೆ ಹೊಸಬ್ರು ಯಾರು ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಹೊಡೆಯೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.